ಅಧ್ಯಕ್ಷರೇ, ಸರ್ಕಾರ ಇದ್ದಾಗ ಮೋಸ್ಟ್ಲಿ ಅನ್ಸುತ್ತೆ ಆನ್ಲೈನ್ ಲಾಟರಿಯನ್ನ ಬ್ಯಾನ್ ಮಾಡಬೇಕು ಅಂತ ನಾವು ಪ್ರಯತ್ನ ಮಾಡಿದ್ರಿ. ಅದಾದ್ಮೇಲೆ ಕೋರ್ಟ್ಗೆ ಹೋಗಿ ಅವ್ರು ಸ್ಟೇ ತಗೊಂಡ್ಬಿಟ್ಟಿದ್ದಾರೆ. ಸ್ಟೇ ತಗೊಂಡ್ಮೇಲೆ ಈ ಸರ್ಕಾರ ಬಂದ್ಮೇಲೆ ಅದನ್ನೇನು ಮಾಡ್ತಾ ಇಲ್ಲ. ಈಗ ಸೋಮಶೇಖರ್ ಹೇಳ್ದಂಗೆ ನಮ್ ಕಣ್ಣೆದುರುಗಡೆನೆ ನಾವು ನೋಡ್ದಂಗೆ 100-200 ಕೋಟಿ ಆಸ್ತಿ ಇದ್ದೋನು ಇವತ್ತು ಝೀರೋ ಔಟ್ ಇದ್ದಾನೆ. 100-200 ಕೋಟಿ ಆಸ್ತಿ ಇದ್ದೋನು ಝೀರೋಗೆ ಬಂದ್ಬಿಟ್ಟಿದ್ದಾರೆ. ಮತ್ತೆ ಇನ್ನೊಂದು ಕಾಟ ಅಂತ ಹೇಳಿದ್ರೆ ನಮ್ ಜಮೀರ್ ನೆನೆ ಬಂದಿದ್ದು ಡೈಲಿ ಫೋನ್ ಹಾಕ್ತಾರ. ಅವರು ಅಡಿಕ್ಟ್ ಆಗ್ಬಿಟ್ಟು ಏನ್ ಮಾಡ್ತಾರೆ, ಎಲ್ಲ ಅವ್ರ ಸ್ನೇಹಿತರು ಬಂಧು ಬಳಗ ಎಲ್ಲ ಬಹಳ 100 ಕೋಟಿ ಇದ್ದಿದ್ದ ಆಸ್ತಿ ಒಂದು ಫೋನ್ ಹಾಕ್ತಾರೆ. ದಿನ 25 ಲಕ್ಷ ಕೊಡು, 10 ಲಕ್ಷ ಕೊಡು, 25 ಲಕ್ಷ ಕೊಡು, ಈ ತರದ್ದು. ನಮ್ ಮನೆಗಳಲ್ಲಿ ಏನಾಗ್ಬಿಟ್ಟಿದೆ, ನಮ್ಮ ಮನೆ ಅಡಿಗೆ ಮಾಡೋನು, ಕೂಲಿ ಮಾಡೋ ಅವರೆಲ್ಲ ಆನ್ಲೈನ್ ಕಳ್ತನಕ್ಕೆ ಶುರು ಮಾಡ್ಬಿಟ್ಟವ್ರೆಲ್ಲ. ಇದೊಂಥರ ಅಡಿಕ್ಟ್ ಆಗ್ಬಿಟ್ಟಿದೆ ನಮ್ಮ ಮನೆಗಳಲ್ಲಿ. ನಾನು ಹೇಳಕ್ಕಾಗಲ್ಲ, ನಮ್ಮ ಮನೆಗಳಲ್ಲಿ ಕೆಲಸ ಮಾಡೋರು ಕಳ್ತನ ಶುರು ಮಾಡ್ತಾರೆ ಆನ್ಲೈನ್ ಇದಾಡ್ಬಿಟ್ಟು. ಅದಕ್ಕೋಸ್ಕರ ಇದು ಒಂದು ಪಿಡುಗು. ಇದನ್ನ ನಾವು ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ಬಹಳ ಕಷ್ಟ. ಇವರು ಬಲಾಢ್ಯರಿದ್ದಾರೆ, ಬಹಳ ಬಲಾಢ್ಯರು. ನೀವೆಲ್ಲೇ ಹೋದ್ರು ಸ್ಟೇ ತಗೊಂಬತ್ತಾರೆ, ಅಷ್ಟು ಬಲಾಢ್ಯರಿದ್ದಾರೆ. ಅದರಿಂದ ಈ ಸ್ಟೇನ ವೆಕೇಟ್ ಮಾಡಿದ್ರೆ ಏನಾದ್ರೂ ಒಳ್ಳೇದು, ಇಲ್ಲ ಅಂದ್ರೆ ಸರ್ವನಾಶ ಆಗುತ್ತೆ. ಅವ್ರ ಅಡ್ವರ್ಟೈಸ್ಮೆಂಟ್ ಕೂಡ ಆಗ್ತಾರೆ, ಅಡ್ವರ್ಟೈಸ್ಮೆಂಟ್ ಬರ್ತದೆ. ಅಲ್ಲ, ಎಲ್ಲ ಫಿಲಂ ಆಕ್ಟರ್ಗಳು ಫಸ್ಟ್ ಅವ್ರ ಅಡ್ವರ್ಟೈಸ್ಮೆಂಟ್ ದೊಡ್ಡ ಫಿಲಂ ಆಕ್ಟರ್ಗಳು ಆಡಿ. ಅಲ್ಲ, ಎಷ್ಟು ಹುಷಾರು ಅಂದ್ರೆ ಗೃಹ ಸಚಿವರೇ, ಆಡಿ ಹುಷಾರಾಗಿ ಆಡಿ. ಅದರಲ್ಲಿ ಕೊನೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಆಡಿ ಹುಷಾರಾಗಿ, ಇದರಿಂದ ಲಾಸ್ ಆದ್ರೂ ನೀವು ಹುಷಾರಾಗಿ ಆಡ್ಬೇಕು. ಅಣ್ಣ, ನೀವು ಚೆನ್ನಾಗಿ ನೋಡಿದ್ದೀರಾ ಫುಲ್ಲು. ಓಕೆ, ಮಾನ್ಯ ಸಚಿವರು.